ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರಲ್ಲಿ ಶಿಕ್ಷಕರ ನೇಮಕಾತಿಯ ಅಪ್ಡೇಟ್ಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ಕಡೆಯ ಹಂತದಲ್ಲಿದ್ದೀರಿ. ಏಕೆಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ತೀರ್ಮಾನ ಆಗೋಯಿತು. ಇನ್ನು 400 ಬಿಂದುಗಳ ರೋಸ್ಟರ್ ಅನ್ನೋ ಒಂದು ಆದೇಶವನ್ನು ಮಾತ್ರ ಆಗ್ತಕ್ಕಂಥ ಬಾಕಿ ಇದೆ. ಇದರ ಮಧ್ಯದಲ್ಲಿ ನಾವೇನು TET ಮತ್ತು CET ಗೊಂದಲದಲ್ಲಿದ್ದೀವಿ. ಇದಕ್ಕಿಂತ ಮುಂಚೆ ನಾವುಗಳು ಕೂಡ ನಿಮ್ಗೆ ಹೇಳಿದ್ದೀವಿ ಮೊದಲಿಗೆ TET ಮಾಡ್ತಾರೆ ಅಂತಕ್ಕಂಥದ್ದು. ಬಟ್ ಒಂದು ಅಪ್ಡೇಟ್ ಬರ್ತಾ ಇದೆ. ಆ ಅಪ್ಡೇಟ್ ಪ್ರಕಾರ ನೋಡಿದರೆ ಮೊದಲಿಗೆ ಶಿಕ್ಷಕರ ನೇಮಕಾತಿಗೆ ಮಾಡ್ತಾರೆ. ಏಕೆಂದರೆ ಈಗಾಗಲೇ 2 ಸಾರಿ TETಗಳನ್ನು ಮಾಡಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲಾಖೆಯವರು ಮತ್ತೊಂದು TETಗೆ ಹೋಗಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಈ ನ್ಯೂಸ್ ರಿಪೋರ್ಟಲ್ಲಿ ಅದೇ ಥರ ಇರೋದು. ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿತ್ತು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಮುಕ್ತಾಯ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾರೆ. HKಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, PSTRಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಏಕೆಂದರೆ ನೇಮಕಾತಿ ಆಗಿಲ್ಲ, ಅಭ್ಯರ್ಥಿಗಳ ಕೂಗು ತುಂಬಾ ಇದೆ. ಸೊ ಯಾವಾಗ ಅಭ್ಯರ್ಥಿಗಳು ಬೀದಿಗಿಳಿದು ಮತ್ತೆ ಪ್ರತಿಭಟನೆ ಮಾಡ್ತಾರೆ ಅಂತಕ್ಕಂಥ ಒಂದು ಗೊಂದಲದಲ್ಲಿನೂ ಕೂಡ ಸರ್ಕಾರ ಇರೋದ್ರಿಂದ ಸೊ ಒಟ್ಟಾರೆ ಒಂದು ನೇಮಕಾತಿಯನ್ನು ಮಾತ್ರ ಏನು ಮಾಡ್ತಾರೆ ಅಂದರೆ ಕೈಗೆತ್ತಿಕೊಳ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ರಿಪೋರ್ಟ್ ನೋಡೋಣ ಏನಿದೆ ಅಂತ. 4-5 ತಿಂಗಳಿನಲ್ಲಿ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ ಒಳ ಮೀಸಲಾತಿ ಘೋಷಣೆಯಾದ ನಂತರ ಶುಕ್ರವಾರ ನೇಮಕಾತಿ ಕುರಿತು ಪ್ರಥಮ ಸಭೆ ನಡೆಸಲಾಗಿದೆ. ಶಿಕ್ಷಕರ ನೇಮಕಾತಿ CET ಆದಷ್ಟು ಬೇಗ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಇದರರ್ಥ ಬೇಗನೆ CETಯನ್ನು ನಿಮ್ಗೆ ಏನು ಮಾಡ್ತಾರೆ, ಕಂಡಕ್ಟನ್ನು ಮಾಡ್ತಾರೆ. ಒಟ್ಟಾರೆ ಅನ್ಸತ್ತೆ HKದು ಫಸ್ಟ್ ನೋಟಿಫಿಕೇಶನ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಕಳೆದ 6 ತಿಂಗಳ ಒಳಗಾಗಿ ಮಾಡಿ ಮುಗಿಸಬೇಕೆಂದುಕೊಂಡಿದ್ದೆವು. ಆದರೆ ಒಳ ಮೀಸಲಾತಿ ಮುಗಿದಿದೆ. ಇದನ್ನು 4-5 ತಿಂಗಳಿನಲ್ಲಿ ಮಾಡಿ ಮುಗಿಸಬೇಕೆಂದು ತೀರ್ಮಾನಿಸಿದ್ದೇವೆ. ಜೂನ್ನಲ್ಲಿ ಶಿಕ್ಷಕರ ನೇಮಕ ಮಾಡಬೇಕು ಅಂದುಕೊಂಡಿದ್ವಿ. ನಂತರ ಜುಲೈನಲ್ಲಿ ಅಂದುಕೊಂಡಿದ್ದೆವು. 2-3 ತಿಂಗಳಲ್ಲಿ ಮ್ಯಾಜಿಕ್ ಮಾಡಲು ಆಗಲ್ಲ, ಆದಷ್ಟು ಬೇಗ ಮಾಡಿ ಮುಗಿಸ್ತೇವೆ ಅಂತ ಹೇಳಿದರು. ಇನ್ನು ಸರ್ಕಾರದಿಂದ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಕೋರ್ಟ್ನಲ್ಲಿ ವ್ಯಾಜ್ಯ ಇರೋದ್ರಿಂದ ನೇಮಕಾತಿ ತಡವಾಗಿದೆ. ಅತಿ ಹೆಚ್ಚು ನೇಮಕಾತಿ ಇರೋದು ಶಿಕ್ಷಣ ಇಲಾಖೆಯಲ್ಲಿ. TET ಪರೀಕ್ಷೆ ಮುಗಿದಿದೆ. ಈಗ CET ಪರೀಕ್ಷೆ ಆಗಬೇಕಾಗಿದೆ. ಒಳ ಮೀಸಲಾತಿ ಘೋಷಣೆ ಆಗಿರೋದ್ರಿಂದ ನೇಮಕಾತಿ ಹಾದಿ ಸುಗಮವಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಅನ್ಸತ್ತೆ 4-5 ತಿಂಗಳಿನಲ್ಲಿ, ಇಟ್ ಮೀನ್ಸ್ ಇದೇ ತಿಂಗಳು ಅಥವಾ ಜೂನ್ನಲ್ಲಿ ನಿಮಗೆ ಶಿಕ್ಷಕರ TET ಆದವ್ರಿಗೆ CETಗಾಗಿ ಒಂದು ನೋಟಿಫಿಕೇಷನನ್ನು ಮಾಡ್ಬೋದು. ಈ ಪ್ರಕ್ರಿಯೆಯನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮುಗಿಸ್ತಕ್ಕಂಥ ಸಾಧ್ಯತೆ ಇವಾಗಿನ ಲಕ್ಷಣ ನೋಡಿದ್ರೆ ತುಂಬಾ ಇದೆ. ಮತ್ತೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಾರೆ 4-5 ತಿಂಗಳಿನಲ್ಲಿ ಅಂದರೆ ಮೇ ಮತ್ತು ಜೂನಲ್ಲಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಯಾವ ಭಾಗದಲ್ಲಿ ಎಷ್ಟು ಹುದ್ದೆಗಳಿಗೆ ಬರ್ತದೆ ಅಂತಕ್ಕಂಥ ಅಪ್ಡೇಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತರ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.